ಒಂದ್ ಕಡೆ ರಾಜ್ಯಾದ್ಯಂತ ಮಳೆಯ ಆರ್ಭಟ, ಇದರ ಬೆನ್ನಲ್ಲೇ ಕೋವಿಡ್ ಕೇಸಸ್ಗಳ ಸಂಖ್ಯೆ ಕೂಡ ರಾಜ್ಯದಲ್ಲಿ ಏರಿಕೆಯಾಗ್ತಾ ಇದೆ. ಅದರಲ್ಲಿ ಬೆಂಗಳೂರು ಒಂದರಲ್ಲೇ ಒಟ್ಟು 71 ಕೊರೋನಾ ಕೇಸ್ಗಳು ದೃಢಪಟ್ಟಿವೆ. ಪಾಲಿಕೆ ಕಮಿಷನರ್ ಮಹೇಶ್ವರ್ ರಾವ್ ಅವರೇ ಅಧಿಕೃತವಾಗಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನ ಮಹದೇವಪುರ, ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಈ ಬಾರಿಯೂ ಕೂಡ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮಹದೇವಪುರ ಝೋನೆ ಹಾಟ್ಸ್ಪಾಟ್ ಆಗಿದೆ. ಕೋವಿಡ್ ಕೇಸಸ್ಗಳಿಗೆ ಟೆಸ್ಟಿಂಗ್ ಪ್ರಮಾಣವನ್ನ ಏರಿಕೆ ಮಾಡದೇ ಇದ್ದು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಒಟ್ಟು 71 ಕೇಸ್ಗಳು. ಇದು ರಾಜ್ಯಾದ್ಯಂತ ಕೋವಿಡ್ ಕೇಸ್ಗಳ ಸಂಖ್ಯೆ ಅಲ್ಲ. ಬೆಂಗಳೂರು ಒಂದರಲ್ಲೇ ಒಟ್ಟು 71 ಕೋವಿಡ್ ಕೇಸ್ಗಳು ಪತ್ತೆಯಾಗಿರೋದು. ಅದರಲ್ಲೂ ಮಹದೇವಪುರ ಹಾಗೆ ಬೆಂಗಳೂರು ದಕ್ಷಿಣ ಭಾಗ, ಈ ಭಾಗದಲ್ಲಿ ಹೆಚ್ಚಿನ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ. 71 active cases of SARI, no? Yes, sir. Sorry. Positive case. 71. Total cases we have reported in Bangalore is around 71. South ಮತ್ತೆ ಮಹದೇವಪುರದಲ್ಲಿ 16 and 14 cases we have got recorded. ಸ್ಟೇಟ್ ಗೆ ರಿಪೋರ್ಟ್ ಮಾಡಿದ್ದಾರೆ ಸರ್. ಇದು 71 ಕೇಸ್ ಟ್ರಿಪ್ಲೆಟ್ ರಿಪೋರ್ಟ್. ಅದು ರಿಪೋರ್ಟ್ ಆಗ್ತದೆ. ಪ್ರೈಮರಿ As of now, we are only doing surveys. We are doing testing of SARI cases. ಅದು ಆಗಿದ ತಕ್ಷಣ we will. ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರಾ ಅಥವಾ ಅಡ್ಮಿಟ್ ಆಗಿರೋರು? As such, no advisory like that. ಎಲ್ಲರೂ ಹೋಮ್ ಐಸೋಲೇಷನ್. There is no advice to that effect of requirement to have home isolation also. ಈಗ ಸದ್ಯಕ್ಕೆ we will wait for advice from the state because as of now government is saying that you just test for COVID if there are any SARI cases to see how things are moving. Testing ಏನಾದರೂ ಜಾಸ್ತಿ ಮಾಡ್ತೀರಾ? ಅದೇ ರೆಸ್ಪಿರೇಟರಿ ಕೇಸಸ್ ಬಂದ ತಕ್ಷಣ we will do a verification whether it's COVID or not. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ನಿನ್ನೆಯವರೆಗೂ ಇದ್ದಿದ್ದು ಕೇವಲ 35 ಸಕ್ರಿಯ ಪ್ರಕರಣಗಳು ರಾಜ್ಯ ರಾಜಧಾನಿಯಲ್ಲಿ. ಆದ್ರೆ ಇವತ್ತು ಒಟ್ಟು 71 ಕೇಸ್, ಆಲ್ಮೋಸ್ಟ್ ಡಬಲ್ ಆಗ್ಬಿಟ್ಟಿದೆ. ಈ ಏಕಾಏಕಿ ಏರಿಕೆ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ? ವಿದ್ಯಾ, ಈ ಒಂದು JN1 ವೇರಿಯಂಟ್ ಏನಿದೆ ಇದರ ಮಲ್ಟಿಪ್ಲೈಯಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ನಿನ್ನೆ ನೀವು ಗಮನಿಸಿದ್ರೆ, ಇವತ್ತಿಗೆ ಗಮನಿಸಿದ್ರೆ ಅದರ ಸ್ಪ್ರೆಡ್ ಆಗ್ತಾ ಇರುವಂತಹ ಪ್ರಮಾಣ ಏನಿದೆ ಅದು ಬಹುತೇಕ ಜಾಸ್ತಿ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಕಳೆದ 2 ಅಲೆಯಲ್ಲಿ ಆರ್ಭಟ ಆಗಿದ್ದು ಕೂಡ ಮಹದೇವಪುರ ಭಾಗದಲ್ಲೇ. ಈ ಸಲನೂ ಕೂಡ ಮಹದೇವಪುರ ಭಾಗದಲ್ಲೇ ಅತಿ ಹೆಚ್ಚು ಈ ಪಾಸಿಟಿವ್ ಸಂಖ್ಯೆ ಕಾಣಿಸ್ಕೊಳ್ತಾ ಇರುವಂತದ್ದು. ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಬಿಬಿಎಂಪಿ ವ್ಯಾಪ್ತಿಗೆ ಇನ್ನೂ ಕೂಡ ಆರೋಗ್ಯ ಇಲಾಖೆಯಿಂದ ಅಧಿಕೃತವಾದಂತಹ ಗೈಡ್ಲೈನ್ಸ್ ಬಂದಿಲ್ಲ. ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಗಳ ಕೇಸಸ್ ಏನಿರುತ್ತೆ ಇಂತಹ ಕೇಸ್ಗಳನ್ನ ಕಡ್ಡಾಯವಾಗಿ ಟೆಸ್ಟ್ ಮಾಡ್ತಿದ್ದಾರೆ. ಬಿಟ್ರೆ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕಮಿಷನರೇ ವಲಯವಾರು ಕೊಟ್ಟಿರುವಂತಹದ್ದು. ಬಿಟ್ರೆ ಆರೋಗ್ಯ ಇಲಾಖೆಯಿಂದ ಅಧಿಕೃತವಾಗಿ ಯಾವುದೇ ಸೂಚನೆ ಬಂದಿಲ್ಲ ಪಾಲಿಕೆ ವ್ಯಾಪ್ತಿಯಲ್ಲಿ ಅನ್ನುವಂತಹ ಮಾಹಿತಿಯನ್ನ ಕಮಿಷನರ್ ಹೇಳ್ತಾ ಇದ್ರು. ಅಧಿಕೃತ ಗೈಡ್ಲೈನ್ಸ್ ಬಂದ ಮೇಲೆ ಒಂದು ಇವರು ಎಲ್ಲ ಸೇರಿ ಒಂದು ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಿಸುವಂತಹ ಸಂಖ್ಯೆ ಕೂಡ ಪ್ರಮಾಣವನ್ನು ಕೂಡ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಉಲ್ಬಣ ಆಗ್ತಾ ಇದೆ. ಅದರಲ್ಲೂ ಈ JN1 ವೇರಿಯಂಟ್ ಏನಿದೆ ಇದು ಬಹುತೇಕ ಜನರಿಗೆ ಈಗ ಸ್ಪ್ರೆಡ್ ಆಗ್ತಾ ಇರುವಂತದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಒಂದ್ ಕಡೆ ಮಳೆ ಇದೆ, ಇನ್ನೊಂದ್ ಕಡೆ ಶೀತಮಯವಾದ ವಾತಾವರಣ ಇದೆ. ಈ ವಾತಾವರಣವೂ ಕೂಡ ಕೋವಿಡ್ ಸ್ಪ್ರೆಡ್ ಆಗೋದಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.